ಕೊಡ್ತಿದ್ದಾರಾ, ಆದರೆ ಈ ಒಂದು ಅಪ್ಲಿಕೇಶನ್ ನಿಮ್ಮ ಕೈ ಸದಾ ಕಾಲ ಹಿಡಿಯುತ್ತೆ. ನಿಮಗೆ ಇನ್ಸ್ಟೆಂಟ್ ಆಗಿ ಈ ಒಂದು ಅಪ್ಲಿಕೇಶನ್ ಇಂದ 25,000 ರೂಪಾಯಿ ತನಕ ಲೋನ್ ಸಿಗ್ತಾ ಇದೆ. ಸೊ ಯಾವ ಅಪ್ಲಿಕೇಶನ್ ಏನು ಅಂತ ತಿಳ್ಕೊಬೇಕಾ? ವಿಶೇಷವಾಗಿ ಈ ಒಂದು ಅಪ್ಲಿಕೇಶನ್ RBI ಹಾಗೆ NBFC ರಿಜಿಸ್ಟ್ರೇಷನ್ ಆಗಿದೆ. ಸೊ ಈ ಒಂದು ಅಪ್ಲಿಕೇಶನ್ ಬಗ್ಗೆ ತಿಳ್ಕೊಬೇಕು ಅಂತ ಅಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್, ಶೇರ್, ಕಾಮೆಂಟ್ ಮಾಡಿ, ಹಾಗೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ಕೊನೆ ತನಕ ನೋಡಿ. ಮೊದಲನೇದಾಗಿ ಅಪ್ಲಿಕೇಶನ್ ಓಪನ್ ಮಾಡಿದ ತಕ್ಷಣ ನಿಮಗೆ ಈ ತರ ಇಂಟರ್ಫೇಸ್ ಕಾಣಿಸುತ್ತೆ. ಸೊ ನೀವು ನೋಡ್ತಿರ್ಬೋದು, ನನಗೆ 25,000 ರೂಪಾಯಿ ತನಕ ಲೋನ್ ಲಿಮಿಟ್ನ ಕೊಟ್ಟಿದ್ದಾರೆ. ಸೊ ಇಲ್ಲಿ ಫಸ್ಟ್ ಆಪ್ಷನ್ ನಿಮಗೆ ಕಂಪ್ಲೀಟ್ ಯುವರ್ KYC ಅಂತ ಬರುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಕೆಲವೊಂದು ಡೀಟೇಲ್ಸ್ನ ಫಿಲ್ ಮಾಡಬೇಕು ಅಂತ ಬರುತ್ತೆ. ಸೊ ಇಲ್ಲಿ ಫಸ್ಟ್ ವೆರಿಫೈ ಯುವರ್ ಪ್ಯಾನ್. ನಾನು ಆಗಲೇ ಹೇಳ್ದಂಗೆ ಒಂದು ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡ್ ಇದ್ರೆ ಸಾಕು, ಈ ಒಂದು ಅಪ್ಲಿಕೇಶನ್ಸ್ನಲ್ಲಿ ನೀವು ಆರಾಮಾಗಿ ಲೋನ್ನ ಪಡಿಬೋದು. ಸೊ ಕಡ್ಡಾಯವಾಗಿ ನಿಮ್ಮ ಹತ್ರ ಪ್ಯಾನ್ ಕಾರ್ಡ್ ಹಾಗೆ ಆಧಾರ್ ಕಾರ್ಡ್ ಇರಲೇಬೇಕಾಗುತ್ತೆ. ಸೊ ನೀವು ಪ್ಯಾನ್ ಕಾರ್ಡಲ್ಲಿ ರಿಜಿಸ್ಟ್ರೇಷನ್ ಮಾಡಿದ ತಕ್ಷಣ ಕೆಲವೊಂದು ಬೇಸಿಕ್ ಡೀಟೇಲ್ಸ್ನ ಕೇಳ್ತಾರೆ. ಫಸ್ಟ್ ನೇಮ್, ಲಾಸ್ಟ್ ನೇಮ್, ಹಾಗೆ ನಿಮ್ಮ ಡೇಟ್ ಆಫ್ ಬರ್ತು, ಏಜು ಕೂಡ ನೀವು 21 ವರ್ಷದ ಮೇಲ್ಪಟ್ಟವರಾಗಿದ್ದರೆ ಮಾತ್ರ ಈ ಒಂದು ಲೋನ್ ಅಪ್ಲಿಕೇಶನ್ಸ್ಗೆ ನೀವು ಅರ್ಹರಾಗಿರ್ಬೋದು. ಹಾಗೆ ನಿಮ್ಮ ಆಧಾರ್ ಕಾರ್ಡ್ ವೆರಿಫಿಕೇಶನ್ ಆಗಿರಬೇಕು. OTP ಹಾಕಿದ ತಕ್ಷಣ ನಿಮ್ಮ ಸೆಲ್ಫಿ ವಿಡಿಯೋ ಕೂಡ ಅಪ್ಲೋಡ್ ಮಾಡಬೇಕು. ಅದಾದಮೇಲೆ ಸೊ ಕಂಟಿನ್ಯೂ ಮಾಡಿದ ತಕ್ಷಣ ಇಲ್ಲಿ ನಿಮಗೆ ಮಂತ್ಲಿ ಸ್ಯಾಲ್ರಿ ಆಗಿರ್ಬೋದು, ಹಾಗೆ ಯಾವ ಒಂದು ಎಂಪ್ಲಾಯ್ಮೆಂಟ್ ಇದೆ ನಿಮಗೆ, ಹಾಗೆ ಮ್ಯಾರಿಡಾ, ಅನ್ಮ್ಯಾರಿಡಾ, ಪ್ರತಿಯೊಂದು ಡೀಟೇಲ್ಸ್ ಹಾಕಿದ್ರೆ ಈ ಒಂದು ಲೋನು ಅಪ್ರೂವಲ್ ಆಗುತ್ತೆ. ಸೊ ಈ ಒಂದು ಅಪ್ಲಿಕೇಶನ್ ಅಲ್ಲಿ ನಿಮಗೆ ಅಪ್ ಟು 25,000 ವರೆಗೂ ನಿಮಗೆ ಲೋನ್ ಅಪ್ರೂವಲ್ ಆಗುತ್ತೆ. ಸೊ ಈ ಒಂದು ಆ್ಯಪಲ್ಲಿ ನಿಮ್ಗೆ ಏನಾದರೂ ಲೋನ್ ಅಪ್ರೂವಲ್ ಆಗಿಲ್ಲ ಅಂತ ಅಂದರೆ ತಲೆ ಕೆಡಿಸ್ಕೋಬೇಡಿ, ನನ್ನ ಒಂದು ವಿಡಿಯೋ ಕೆಳಗಡೆ ಲಿಂಕ್ ಹಾಕಿರ್ತೀನಿ. ಸೊ ಡಿಸ್ಕ್ರಿಪ್ಷನಲ್ಲಿ ಸೊ ಬೆಸ್ಟ್ ಲೋನ್ ಅಪ್ಲಿಕೇಶನ್ಸ್ ಯಾವ್ದಿರುತ್ತೆ ಅಂತ ಆ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಸಾಕು, ನಿಮಗೆ ಅಪ್ ಟು 5 ಲಕ್ಷ ರೂಪಾಯಿವರೆಗೂ ನಿಮಗೆ ಆರಾಮಾಗಿ ಲೋನ್ ಕೂಡ ಸಿಗುತ್ತೆ. ಈ ಒಂದು ಅಪ್ಲಿಕೇಶನ್ ಅಲ್ಲಿ ನೀವು ಲೋನ್ ಪಡೆದ್ರೆ ಎಷ್ಟೆಲ್ಲ ಇಂಟ್ರೆಸ್ಟ್ ರೇಟ್ ಆಗುತ್ತೆ, ಎಷ್ಟು ತಿಂಗಳಲ್ಲಿ ಕವರ್ ಮಾಡಬೇಕು ಅಂತ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಸೊ ಇವಾಗ ಫಾರ್ ಎಕ್ಸಾಂಪಲ್ ನಾನು 5,000 ರೂಪಾಯಿ ಲೋನ್ ಅಮೌಂಟ್ನ ತೊಗೊಂಡಿರ್ತೀನಿ. ಸೊ ಟೆನ್ಯೂರ್ ಬಂದು 90 ಡೇಸ್, ಅಂದರೆ 3 ತಿಂಗಳಲ್ಲಿ ಈ 5,000 ರೂಪಾಯಿನ ಕಟ್ಟಿ ಮುಗಿಸ್ತೀನಿ ಅಂತ ನಾನು ಅಕೌಂಟಲ್ಲಿ ಹಾಕಿರ್ತೀನಿ. ಸೊ ಅದಾದಮೇಲೆ ಇಂಟ್ರೆಸ್ಟ್ ರೇಟ್ ಎಷ್ಟಪ್ಪ ಬರುತ್ತೆ ಅಂತ ಅಂದರೆ 5,000 ರೂಪಾಯಿಗೆ ನಿಮಗೆ 1 ವರ್ಷಕ್ಕೆ 36% ಇಂಟ್ರೆಸ್ಟ್ ರೇಟ್ನ ಹಾಕಿರ್ತಾರೆ. ಸೊ ಪ್ರೊಸೆಸಿಂಗ್ ಫೀ ಬಂದುಬಿಟ್ಟು ನಿಮ್ಮ ಲೋನ್ ಅಮೌಂಟು ಎಷ್ಟು ತೊಗೊಂಡಿರ್ತೀರಾ, ಈಗ ಅಪ್ ಟು 25,000 ರೂಪಾಯಿ ಒಳಗಡೆ ನೀವು ಎಷ್ಟು ಲೋನ್ ಅಮೌಂಟ್ನ ತೊಗೊಳ್ತೀರಾ ಅಷ್ಟು ಪ್ರೊಸೆಸಿಂಗ್ ಫೀ ಪ್ಲಸ್ GST ಕೂಡ ಹಾಕ್ತಾರೆ. ಸೊ ಇವಾಗ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ಮಾಡಬೇಕು ಅಂತ ಬಂದರೆ 5,000 ರೂಪಾಯಿಗೆ 36% ಹಾಕಿದ್ರೆ ನಿಮಗೆ 90 ದಿನಗಳಲ್ಲಿ ನಿಮ್ಮ ಇಂಟ್ರೆಸ್ಟ್ ರೇಟ್ ಬಂದು 443.8 ರೂಪಾಯಿ ಬರುತ್ತೆ. ಸೊ ಇದರಲ್ಲಿ ನಿಮಗೆ ಟೋಟಲ್ ರೀಪೇಮೆಂಟ್ ಅಮೌಂಟ್ ಬಂದು ನಿಮಗೆ 5,443.8 ರೂಪೀಸ್ ಬರುತ್ತೆ. ಸೊ ಇದರಲ್ಲಿ ನಿಮಗೆ GST ಹಾಗೆ ಪ್ರೊಸೆಸಿಂಗ್ ಫೀಸು ಪ್ಲಸ್ ಎಕ್ಸ್ಟ್ರಾ ಆಗುತ್ತೆ. ಸೊ ಈ ಥರ ಒಂದು ಫಾರ್ ಎಕ್ಸಾಂಪಲ್ ನಾನು ಇವಾಗ ಬರೀ 5,000 ರೂಪಾಯಿ ತೊಗೊಂಡ್ರೆ ನಾನು ಟೋಟಲ್ ರೀಪೇಮೆಂಟ್ ಅಮೌಂಟ್ನ ನಿಮ್ಗೆ ತೋರಿಸ್ಕೊಟ್ಟೆ. ಹಾಗೇನೆ ಅಪ್ ಟು 25,000 ರೂಪಾಯಿವರೆಗೂ ನೀವು ಎಷ್ಟು ಅಮೌಂಟ್ ತೊಗೊಳ್ತೀರಾ ಅಷ್ಟು ಅಮೌಂಟ್ ನಿಮಗೆ ಇಂಟ್ರೆಸ್ಟ್ ರೇಟ್ ಕೂಡ ಫ್ಲಕ್ಚುಯೇಷನ್ ಆಗುತ್ತೆ. ಇನ್ನು ಈ ಒಂದು ಆ್ಯಪು ರೇಟಿಂಗ್ಸ್ ಹಾಗೆ ಡೌನ್ಲೋಡ್ಸು, ರಿವ್ಯೂಸ್ ಅಂತ ಬಂದರೆ ವಿಶೇಷವಾಗಿ ಈ ಒಂದು ಆ್ಯಪು RBI ಹಾಗೆ NBFC ರಿಜಿಸ್ಟ್ರೇಷನ್ ಆಗಿರೋದ್ರಿಂದ ನಿಮಗೆ ಯಾವುದೇ ರೀತಿ ಪ್ರಾಬ್ಲಮ್ ಇರೋದಿಲ್ಲ, ಕಂಪ್ಲೀಟ್ಲಿ ಸೇಫ್ ಆಗಿರುತ್ತೆ. ಹಾಗೆ ಇದಕ್ಕೆ ರೇಟಿಂಗ್ಸ್ ಬಂದು ನಿಮಗೆ 4.5 ರೇಟಿಂಗ್ಸ್ ಇದೆ, ಜೊತೆಗೆ ನಿಮಗೆ 10 ಮಿಲಿಯನ್ ಪ್ಲಸ್ ಡೌನ್ಲೋಡ್ಸ್ ಕೂಡ ಇದೆ. ಸೊ ಆರಾಮಾಗಿ ಈ ಒಂದು ಆ್ಯಪ್ ಮುಖಾಂತರ ನಿಮ್ಮ ಇನ್ಸ್ಟೆಂಟ್ ಲೋನ್ಸ್ನ ಪಡಿಬೋದು. ಸೊ ನಿಮ್ಗೇನಾದರೂ ಅಕಸ್ಮಾತು ಈ ಒಂದು ಆ್ಯಪಲ್ಲಿ ಲೋನ್ ಸಿಕ್ಕಿಲ್ಲ ಅಂದರೆ ತಲೆನೇ ಕೆಡ್ಸ್ಕೋಬೇಡಿ. ಸೊ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ಸ್ ಕೂಡ ಹಾಕಿರ್ತೀನಿ, ಬೆಸ್ಟ್ ಲೋನ್ ಅಪ್ಲಿಕೇಶನ್ಸು ಯಾವುದಿರುತ್ತೆ ಅಂತ. ಅದ್ರ ಮುಖಾಂತರ ನೀವು ಆರಾಮಾಗಿ ಅಪ್ ಟು 5 ಲಕ್ಷ ರೂಪಾಯಿವರೆಗೂ ಲೋನ್ಸ್ನ ಪಡಿಬೋದು. ಸೊ ಇದೇ ಥರ ಹೆಚ್ಚು ಮಾಹಿತಿ ಬೇಕು, ಹೆಚ್ಚು ಇನ್ಫಾರ್ಮೇಷನ್ ವೀಡಿಯೋಸ್ ಬೇಕು ಅಂತ ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್, ಶೇರ್, ಕಾಮೆಂಟ್ ಮಾಡಿ. ಥ್ಯಾಂಕ್ ಯು.